ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ. 5ನೇ ತರಗತಿಯ ಸಾಹಸ ಮಹಿಳೆಯರು ಪಾಠ ಲಾಸ್ಟ್ ಕ್ಲಾಸಲ್ಲಿ ಅರ್ಧ ಮಾಡಿದೆ. ಇನ್ನು ಅರ್ಧ ಕಂಟಿನ್ಯೂಷನ್ ಮಾಡೋಣ. ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಡಿಗೇರಿ ಸೀತಮ್ಮ. ಫ್ರೀಡಮ್ ಫೈಟರ್ ಯಾರು? ಬಡಿಗೇರಿ ಸೀತಮ್ಮ. ಭಾರತಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕ ದಿನ. ಇಂಡಿಯಾ ಗಾಟ್ ಫ್ರೀಡಮ್ ಆನ್ ಇಂಡಿಪೆಂಡೆನ್ಸ್ ಆನ್ 15th August 15, 1947. ಅಂದು ತಿರಂಗಿ ಧ್ವಜವೇರಿಸಿ, ಆನ್ ದ ಡೇ ದೇ ಹಾಯಿಸ್ಟೆಡ್ ದ ಟ್ರೈಕಲರ್ ಫ್ಲಾಗ್. ವಂದೇ ಮಾತರಂ, ಬೋಲೋ ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಮಾಡುತ್ತಾ ಸಿಹಿ ಹಂಚಿದ ದಿನ. ಅವತ್ತಿನ ದಿವಸ ನಾವು ಒಂದೇ ಮಾತರಮನ್ನು ಹೇಳ್ಕೊಂಡು ನಾವು ಎಲ್ಲರಿಗೂ ವಿ ಡಿಸ್ಟ್ರಿಬ್ಯೂಟೆಡ್ ದ ಸ್ವೀಟ್ಸ್. ಕೋಟಿ ಕೋಟಿ ಜನರ ಕನಸು ನನಸಾದ ದಿನ. ದ ಡ್ರೀಮ್ ಆಫ್ ಕ್ರೋರ್ ಪೀಪಲ್ಸ್ ಕೇಮ್ ಟ್ರೂ. ಅವತ್ತಿನ ದಿವಸ ನಮ್ಮ ಒಂದು ಕನಸು ನನಸಾದ ದಿನ. ಆದರೆ ಅಂದು ಭಾರತದೊಳಗಿನ ಹೈದರಾಬಾದ್ ಸಂಸ್ಥಾನ ಮಾತ್ರ ಭಾರತದಲ್ಲಿ ವಿಲೀನವಾಗಲಿಲ್ಲ. ಭಾರತಕ್ಕೆ ಎಲ್ಲ ವಿಲೀನ ಆಯಿತು, ಸೇರಿಕೊಂಡು, ಆದರೆ ಹೈದರಾಬಾದ್ ಮಾತ್ರ ಸೇರಿಕೊಂಡಿಲ್ಲ. ಬಟ್ ಆನ್ ದ ಡೇ ಹೈದರಾಬಾದ್ ವಾಸ್ ದ ಓನ್ಲಿ ಸ್ಟೇಟ್ ವಿತಿನ್ ಇಂಡಿಯಾ ದಟ್ ಡಿಡ್ ನಾಟ್ ಮರ್ಜ್ ವಿತ್ ಇಂಡಿಯಾ. ಇಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ನಿಷೇಧಿಸಲಾಗಿತ್ತು. ಇಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಅಲ್ಲಿ ಹಾರಿಸೋಕ್ಕೆ ಕೊಡ್ತಾ ಇರಲಿಲ್ಲ. ಏನಾ ದ ಫ್ಲಾಗ್ ಆಫ್ ಇಂಡಿಯಾ ವಾಸ್ ಬ್ಯಾಂಡ್ ಹಿಯರ್. ಇಲ್ಲಿ ಹೈದರಾಬಾದಲ್ಲಿ. ಇದರಿಂದ ಹೈದರಾಬಾದ್ ಪ್ರಾಂತ್ಯದ ಜನ ನಿಜಾಮನ ವಿರುದ್ಧ ಸಿಡಿದಿದ್ದರು. ಇದರಿಂದಾಗಿ ಜನ ಏನು ಮಾಡ್ತಾರೆ, ಅಲ್ಲಿನ ನಿಜಾಮನ ವಿರುದ್ಧ ಸಿಡಿದು ಹೇಳ್ತಾರೆ, ಯಾಕೆ ನಾವು ಹಾರಿಸಬಾರ್ದು ಅಂತ. ಓಕೆನಾ, ದೇ ಆರ್ ಅಗೇನ್ಸ್ಟ್ ದ ನಿಜಾಮ್. ನಿಜಾಮ ಅನ್ನೋದು ಒಂದು ರಾಜ ಆಗಿನ ಕಾಲದಲ್ಲಿ. ಆಗಿನ ಹೈದರಾಬಾದ್ ಪ್ರಾಂತ್ಯದಲ್ಲಿ ರಾಯಚೂರು ಜಿಲ್ಲೆಯು ಒಂದು. ರಾಯಚೂರು ಡಿಸ್ಟ್ರಿಕ್ಟ್ ವಾಸ್ ಆಲ್ಸೋ ಒನ್ ಆಫ್ ದ ಹೈದರಾಬಾದ್ ಪ್ರಾವಿಡೆನ್ಸ್. ಅದರ ಹೈದರಾಬಾದಲ್ಲಿ ಇರೋ ಒಂದು ರಾಯಚೂರು. ಆ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಮಾಲಗತ್ತಿ ಗ್ರಾಮದಲ್ಲಿ ಜನ ಸೇರಿದರು. ಪೀಪಲ್ ಗ್ಯಾದರ್ಡ್ ಇನ್ ಮಾಲಗತ್ತಿ ವಿಲೇಜ್ ಆಫ್ ಕುಷ್ಟಗಿ ತಾಲೂಕ್ ಆನ್ ದಟ್ ಡಿಸ್ಟ್ರಿಕ್ಟ್. ಅಲ್ಲಿ ಸೇರಿಕೊಂಡಿದ್ರು ಕುಷ್ಟಗಿ ತಾಲೂಕಲ್ಲಿ ಎಲ್ಲರೂ. ಸುತ್ತಮುತ್ತಲಿನ ಹಳ್ಳಿಗಳಿಂದ ಸಾವಿರಾರು ಜನರು ಬಂದರು. ಸರೌಂಡಿಂಗ್ ಏರಿಯಾದಿಂದ ತುಂಬ ಜನ ಬರ್ತಾರೆ. ಊರ ದೇವತೆ ಕೆಂಚವ್ವನ ಗುಡಿಯ ಬಯಲಿನಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಏರಿಸಲು ನಿರ್ಧರಿಸಿದರು. ಏನು ಮಾಡ್ತಾರೆ, ಸಿದ್ಧತೆ ಮಾಡಲು ಪ್ರಾರಂಭಿಸಿದರು. ನಮ್ಮ ಧ್ವಜವನ್ನು ಹಾರಿಸೋಕ್ಕೋಸ್ಕರ ಅವರು ಸಿದ್ಧತೆಯನ್ನು ಮಾಡ್ಕೊತಾರೆ. ಡಿಸೈಡ್ ಟು hoist the tricolor flag. They started preparing for that. ಆಗ ಜನರ ಮಧ್ಯ 20 ವರ್ಷದ ತರುಣಿ ಕುಣಿಯುತ್ತಾ ಬಂದಳು. ಅಲ್ಲಿ ಮಧ್ಯದಲ್ಲಿ 20 ವರ್ಷ 20 years ಏಜ್ ಇರೋ ಒಂದು ಹುಡುಗಿ ಏನು ಮಾಡ್ತಾಳೆ, ಕುಣಿಯುತ್ತಾ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾಳೆ. ದೆನ್ ಎ 20 years old girl came dancing in the middle of that crowd. ಎಡಗೈಯಲ್ಲಿ ಧ್ವಜ, ಬಲಗೈಯಲ್ಲಿ ಕುಡುಗೋಲು, ಒಂದು ಕೈಯಲ್ಲಿ ಫ್ಲಾಗ್, ಇನ್ನೊಂದು ಕೈಯಲ್ಲಿ ಕುಡುಗೋಲು. ಕುಡುಗೋಲು ಅಂದರೆ ನೀವು ಕಟ್ ಮಾಡೋಕ್ಕೆ, ಹಳ್ಳಿಗಳಲ್ಲಿ ಕಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಇದು ಗ್ರಾಸ್ ಎಲ್ಲ ಅದು. ಅವಳು ಸಾಕ್ಷಾತ್ ಕಾಳಿಯಂತೆ ಕಾಣುತ್ತಿದ್ದಳು. ಶಿ ಈಸ್ ಟ್ರೂಲಿ ಲುಕಿಂಗ್ ಲೈಕ್ ಅ ಕಾಳಿ. ಕಾಳಿ ಯಾವ ಥರ ಇರ್ತಾಳೆ? ತುಂಡು ಮುಖ, ಹರ್ ಫೇಸ್ ಇಸ್ ರೌಂಡ್. ಹಣೆ ತುಂಬ ಕುಂಕುಮ. ಇನ್ ಹರ್ ಫೋರೆಡ್ ಫುಲ್ ಆಫ್ ಸ್ಯಾಫ್ರನ್. ಹಣೆ ಕುಂಕುಮ. ಮೂಗಿನಲ್ಲಿ ನತ್ತು. ಇನ್ ಹರ್ ನೋಸ್ ಶಿ ಹ್ಯಾವ್ ನೋಸ್ ಸ್ಪ್ರಿಂಗ್. ಕಚ್ಚೆ ಹಾಕಿದ ಇಳಕಲ ಸೀರೆ. ಅವಳ ಒಂದು ಸೀರೆ ಯಾವ ಥರ ಇತ್ತು, ಕಚ್ಚೆ ಹಾಕಿದ್ಲು. ಅವಳಲ್ಲಿ ಭಾವಾವೇಶ ತುಂಬಿತ್ತು. ಅವಳು ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ಲು. ಹಲಗೆ ಸಪ್ಪಾಳಕ್ಕೆ ರಣಭೈರವಿಯಂತೆ ಕುಣಿಯುತ್ತಿದ್ದಳು. ಅವಳು ಯಾವ ಥರ ಡ್ಯಾನ್ಸ್ ಮಾಡ್ತಾ ಇದ್ಲು ಅಂದರೆ ಕಾಳಿ ಥರ, ರಣಭೈರವಿ ಥರ ಡ್ಯಾನ್ಸ್ ಮಾಡ್ತಾ ಇದ್ಲು. ತಿರಂಗಿ ಧ್ವಜವನ್ನು ಅವಳೇ ಏರಿಸಿದಳು. ನೋಡಿ, ಶಿ ಹಾಯಿಸ್ಟೆಡ್ ದ ತಿರಂಗಿ ಫ್ಲಾಗ್ ಹರ್ಸೆಲ್ಫ್. ಜನ ಜೈ ಎಂದು ಘೋಷಿಸಿದರು. ಜನ ಏನು ಮಾಡಿದ್ರು, ಜೈ ಅಂತ ಘೋಷಣೆ ಮಾಡ್ತಾರೆ. ಜೈ ಹಿಂದ್ ಧ್ವನಿ ಎಲ್ಲೆಡೆ ಮೊಳಗಿತು. ಜೈ ಹಿಂದ್ ಅಂತ ಎಲ್ಲ ಜನರು ಒಂದೊಟ್ಟಿಗೆ ಹೇಳ್ತಾರೆ. ಆ ಧ್ವಜವೇರಿಸಿದ ತರುಣಿಯೇ ಬಡಿಗೇರಿ ಸೀತಮ್ಮ. ಆ ಧ್ವಜನ ಯಾರು ಹಾಯಿಸ್ಟ್ ಮಾಡಿರೋದಂದರೆ ಅವಳೇ ಬಡಿಗೇರಿ ಸೀತಮ್ಮ. ತಂದೆ ಬಸಪ್ಪ, ತಾಯಿ ಶಾವಂತ್ರವ್ವ. ಅಪ್ಪ
ಬಸಪ್ಪ, ತಾಯಿ ಶಾವಂತರವ. ಊರು ಯಾವುದು? ಮಾಲಗತ್ತಿ. ಧ್ವಜವೇರಿಸುವ ಈ ಕಾರ್ಯಕ್ರಮವನ್ನು ತಡೆಯಲು ಬಂದ ಕೇವಲ ಪೊಲೀಸರು ಜನರನ್ನು ನೋಡಿ ದಂಗಾದರು. ನೋಡು, ಪೊಲೀಸರು ಜನರನ್ನು ನೋಡಿ ಅವರು ಫುಲ್ಲು ಹೆದರ್ಕೊತಾರೆ. ಇಫ್ ಯು ಪೊಲೀಸ್ ಮೆನ್ ಹೂ ಕೇಮ್ ಟು ಸ್ಟಾಪ್ ದಿಸ್ ಫ್ಲಾಗ್ ಹಾಸ್ಟಿಂಗ್ program. In that program, they saw the people. So many peoples are crowded. ಮುಂದೆ ಈ ಹುಡುಗಿ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಳು. ಮುಂದೆ ನೆಕ್ಸ್ಟ್ ಫ್ಯೂಚರಲ್ಲಿ ಏನಾಗುತ್ತೆ, ಇವಳೇ ಸ್ವತಂತ್ರ ಹೋರಾಟದಲ್ಲೂ ಸಹ ಪಾಲ್ಗೊಳ್ತಾರೆ. ಹೈದರಾಬಾದ್ ಪ್ರಾಂತ್ಯ 1948 ಸೆಪ್ಟೆಂಬರ್ 17ರಂದು ಭಾರತದಲ್ಲಿ ವಿಲೀನವಾಯಿತು. ಅಂದರೆ 1947 ಆಗಸ್ಟ್ 15 ನಮಗೆ ಇಲ್ಲಿ ಸ್ವಾತಂತ್ರ್ಯ ಸಿಕ್ಕಿರೋದು. 1948ಅಲ್ಲಿ ನಾವು ಇದು ಹೈದರಾಬಾದ್ ಭಾರತಕ್ಕೆ ವಿಲೀನ ಆಗುತ್ತೆ. ಬಡಿಗೇರಿಸಿ ತಮ್ಮ 70ನೇ ವಯಸ್ಸಿನಲ್ಲಿ ಸ್ವಾತಂತ್ರ್ಯ ಜ್ಯೋತಿಯಲ್ಲಿ ವಿಲೀನದ. ಅವಳು ಯಾವಾಗ ಅವಳದು ಮರಣ ಆಯಿತು ಅಂದರೆ, ಡೆತ್ ಆಯಿತು ಅಂದರೆ 70 ಇಯರ್ಸ್. ಅವಳಿಗೆ ಯಾವಾಗ 70 ಇಯರ್ಸ್ ಇರುತ್ತೆ ಆವಾಗ ಅವಳು ದೇವರನ್ನ ಸೇರ್ಕೊಂಡಳು. ಮೊದಲನೇದಾಗಿ ಅನಾರೋಗ್ಯ, ರೋಗದಿಂದ ನರಳುವುದು, ಸಿಕ್ನೆಸ್, ಸಫರಿಂಗ್ ಫ್ರಮ್ ಡಿಸೀಸ್. ಏಳಿಗೆ, ಅಭಿವೃದ್ಧಿ, ಡೆವಲಪ್ಮೆಂಟ್. ಘೋಷಣೆ, ಗಟ್ಟಿಯಾಗಿ ಕೂಗು, ಎ ಲೌಡ್ ಶೌಟ್, ಜೋರಾಗಿ ಕಿಚ್ಚೋದು. ದೀನತೆ, ಬಡತನ, ಪೂರ್ ಅಥವಾ ಅದೇ. ನಿಷೇಧ, ನಿರಾಕರಣೆ, ನೋ ಎಂಟ್ರೆನ್ಸ್, ನಿಷೇಧ. ಬಹಿಷ್ಕಾರ, ಹೊರಕ್ಕೆ ಹಾಕು, ಪುಟ್ ಆಚೆ ಹಾಕು. ವಿಚಾರ ಶಕ್ತಿ, ಆಲೋಚನಾ ಶಕ್ತಿ, ಥಿಂಕಿಂಗ್ ಪವರ್. ಸಬಲ, ಶಕ್ತಿವಂತ, ಯಾರು ಪವರ್ಫುಲ್ ಆಗಿರ್ತಾರೆ ಅವರು. ತಮಟೆ ಅಂದರೆ ಒಂದು ಟೈಪ್ ಆಫ್ ಸೌಂಡ್. ಆಶಯ, ಆಸೆ, ಇಂಗಿತ, ವಿಶ್ ಅಥವಾ ಡಿಸೈರ್. ಕಷ್ಟಕೂಟಲೆ, ಕಷ್ಟಗಳ ಸರಮಾಲೆ. ಕಷ್ಟ ಅಂದರೆ ಟ್ರಬಲ್ಸ್ ಆಗಿರ್ಬೋದು. ದಂಗಾಗು, ಆಶ್ಚರ್ಯ ಪಡು, ಸರ್ಪ್ರೈಸ್. ನತ್ತು, ಮೂಗುತಿ ಅಂದರೆ ನೋಸ್ ಸ್ಪ್ರಿಂಗ್ ಇರುತ್ತಲ್ವ ಅದು, ನೋಸ್ ಪಿನ್. ಪುಡಿಯಾಗು, ಚೂರಾಗು, ಚಿಕ್ಕ ಪೀಸಾಗು. ಭಾವಾವೇಶ, ಉದ್ರೇಕ, ಎಮೋಷನಲ್. ವಿಲೀನ, ಐಕ್ಯವಾಗು, ಮರ್ಜ್. ಸಿಡಿದೇಳು, ರೊಚ್ಚಿಗೇಳು, ಗೆಟ್ ಆ್ಯಂಗ್ರಿ. ಹುಟ್ಟು ಹಾಕು, ಪ್ರಾರಂಭಿಸು, ಸ್ಟಾರ್ಟ್.